ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ನಾವತ್ತೆ ಒಳ್ಳೆಯ ದಿನದಲ್ಲಿ ದೇವರ ಸಮ್ಮುಖದಲ್ಲಿ ಸೇರಿ ಬಂದು ದೇವರ ವಾಕ್ಯವನ್ನು ಧ್ಯಾನಿಸುವಂತೆ ದೇವರು ಕೊಟ್ಟಂತಹ ಈ ಒಳ್ಳೆಯ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುವನಾಗಿದ್ದೇನೆ. ಪ್ರಿಯ ದೇವಜನವೇ, ಈ ದಿನ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನವನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ವಚನವು ಈ ರೀತಿಯಾಗಿ ಹೇಳ್ತದೆ: ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂಬುದಾಗಿ. ಈ ಒಂದು ಲೋಕದಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಅನೇಕರು ಅನೇಕ ವಿಧವಾದಂಥ ದೃಷ್ಟಿಕೋನವನ್ನು ಇಟ್ಟು ಮಾತಾಡಿದಂಥದ್ದನ್ನು ನಾವು ಇತಿಹಾಸದ ಉದ್ದಕ್ಕೂ ಗಮನಿಸುವರಾಗಿದ್ದೇವೆ. ಕೆಲವರು ಆತನ ಮತ ಪ್ರಚಾರಕನೆಂದು, ಇನ್ನು ಕೆಲವರು ಆತನನ್ನು ಆಧ್ಯಾತ್ಮಿಕ ಗುರು ಎಂಬುದಾಗಿ, ಹೀಗೆ ನಾನಾ ಥರವಾಗಿ ಯೇಸು ಕ್ರಿಸ್ತನನ್ನು ವರ್ಣಿಸುವಂಥದ್ದನ್ನು ನಾವು ಗಮನಿಸುತ್ತಾ ಬರುವವರಾಗಿದ್ದೇವೆ. ಆದರೆ ನಿಜವಾಗಲೂ ಯೇಸು ಕ್ರಿಸ್ತನು ಬಂದಂಥ ಉದ್ದೇಶ ಏನಾಗಿತ್ತು ಎಂಬುದಾಗಿ ಈ ಒಂದು ಲೂಕನು ನಮಗೆ ತಿಳಿಸಿಕೊಡುವನಾಗಿದ್ದಾನೆ. ಲೂಕನ ಬಗ್ಗೆ ನಾವು ಧ್ಯಾನ ಮಾಡುವುದಾದರೆ, ಇವನು ಅನೇಕ ಒಂದು ಶಿಷ್ಯತ್ವದಲ್ಲಿ ಶಿಷ್ಯರ ಒಂದು ಸಂಗಡ ನಡೆದಂಥ ಅತಿ ಉತ್ತಮವಾದಂಥ ಶಿಷ್ಯರಲ್ಲಿ ಇವನು ಸಹ ಒಬ್ಬ ಶಿಷ್ಯನಾಗಿರುವವನಾಗಿದ್ದಾನೆ. ಮಾತ್ರವಲ್ಲದೆ ಇವನು ಆಗಿನ ಕಾಲದಲ್ಲಿ ಡಾಕ್ಟರನ ಒಂದು ಪದವಿಯನ್ನು ಪಡೆದಂಥ ಒಬ್ಬ ವ್ಯಕ್ತಿಯಾಗಿ ನಮಗೆ ಇತಿಹಾಸದಲ್ಲಿ ಈ ಒಂದು ಲೂಕನು ಕಂಡು ಬರುವವನಾಗಿದ್ದಾನೆ. ಮಾತ್ರವಲ್ಲದೆ ಈ ಲೂಕನು ಅನೇಕ ಕ್ರಿಸ್ತನ ವಿಷಯಗಳನ್ನು ಸರಿಯಾಗಿ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಧ್ಯಾನ ಮಾಡಿ ಅವುಗಳನ್ನು ಕ್ರಿಸ್ತ ಆದಿ ಸಭೆಗೆ ನೀಡಿದಂಥ ಅನೇಕ ಒಂದು ಲೇಖಕರಲ್ಲಿ ಈ ಒಂದು ಲೂಕನು ಸಹ ಒಬ್ಬನಾಗಿದ್ದಾನೆ. ಈ ಲೂಕನು ಬರೆಯುವಂತಹ ಸಮಯದಲ್ಲಿ ಯೇಸು ಕ್ರಿಸ್ತನನ್ನು ಮನುಷ್ಯ ಕುಮಾರನು ಎಂಬುದಾಗಿ ಅವನು ಪ್ರಸ್ತಾಪ ಮಾಡುವಂಥದ್ದನ್ನು ನಾವು ಗಮನಿಸುವರಾಗಿದ್ದೇವೆ. 4 ಸುವಾರ್ತೆಗಳು ಸತ್ಯವೇದದಲ್ಲಿ 4 ಥರವಾದ ಚಿಹ್ನೆಗಳನ್ನು ಹೋಲುವಂಥದ್ದು ಸಹ ನಮ್ಮೆಲ್ಲರಿಗೆ ಗೊತ್ತಿರುವಂಥ ಒಂದು ಸಂಗತಿ ಆಗಿದೆ. ಈ ಒಂದು ವಚನವನ್ನು ನಾವು ಓದುವಾಗ ಯೇಸು ಕ್ರಿಸ್ತನ ಕುರಿತಾದಂಥ ನಮ್ಮೆಲ್ಲರ ಒಂದು ದೃಷ್ಟಿಕೋನ ಸ್ವಲ್ಪವಾಗಿ ಬದಲಾಯಿಸಬೇಕಾಗಿ ನಾನು ನಿಮ್ಮನ್ನು ಕೇಳಿಕೊಳ್ಳುವನಾಗಿದ್ದೇನೆ. ಕಾರಣ ಈ ವಾಕ್ಯ ನಮ್ಮನ್ನು ಯೇಸು ಕ್ರಿಸ್ತನ ಇಡೀ ಜೀವನದ ಚಿತ್ರಣದ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಸಂಗತಿ ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ಕಾರಣ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ: ಮನುಷ್ಯ ಕುಮಾರನು ಯೇಸು ಕ್ರಿಸ್ತನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ನನ್ನ ಪ್ರಿಯ ದೇವಜನವೇ, ನನ್ನ ಪ್ರಿಯ ನೋಡುಗರೆ, ಇವತ್ತು ಅನೇಕ ಪ್ರಪಂಚದ ವಿಷಯಗಳನ್ನು ನಾವು ಧ್ಯಾನ ಮಾಡುವಾಗ ಪ್ರಪಂಚದಲ್ಲಿ ಕೆಟ್ಟದನ್ನು ಆರಿಸಿಕೊಳ್ಳುವವರ ಸಂಖ್ಯೆ ಬಹಳ ಕಡಿಮೆ. ನಾವು ಯಾವುದೇ ವಿಷಯಗಳನ್ನು ಆರಿಸಿಕೊಳ್ಳುವಾಗ ಉತ್ತಮವಾದದ್ದನ್ನು ಆರಿಸಿಕೊಳ್ತೇವೆ, ನಮಗೆ ಯೂಸ್ ಆಗುವಂಥದ್ದನ್ನು ನಾವು ಆರಿಸಿಕೊಳ್ತೇವೆ, ನಮಗೆ ಪ್ರಾಫಿಟ್ ಆಗುವಂಥದ್ದನ್ನು ನಾವು ಆರಿಸಿಕೊಳ್ತೇವೆ. ಯಾವಾಗಲೂ ಸಹ ನಾವು ಕೆಟ್ಟು ಹೋದದ್ದನ್ನು, ಹೊಡೆದು ಹೋದದ್ದನ್ನು ನಾವು ಯಾವತ್ತೂ ಕೂಡ ಆರಿಸಿಕೊಳ್ಳಲಿಕ್ಕೆ ಇಷ್ಟಪಡುವವರಲ್ಲ. ಆದರೆ ಯೇಸು ಕ್ರಿಸ್ತನ ಒಂದು ಧ್ಯೇಯ ಅಥವಾ ಉದ್ದೇಶ ಏನಾಗಿತ್ತು ಎಂಬುದಾಗಿ ಸ್ವತಃ ಯೇಸು ಕ್ರಿಸ್ತನ ಬಾಯಿಂದ ಬರುವಂಥ ಮಾತು ಈ ಮಾತಾಗಿದೆ ಏನಂತಂದರೆ, ಆತನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದಾನೆ. ಹಾಗಾದರೆ ಯೇಸು ಕ್ರಿಸ್ತನು ಬಂದಂಥದ್ದು ವಸ್ತುಗಳನ್ನು ಹುಡುಕಿ ಅಲ್ಲ, ಕೆಟ್ಟು ಹೋಗಿರುವ ಮಾನವನ ಕುಲವನ್ನು ಹುಡುಕಿ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಬಂದನು ಎಂಬುದಾಗಿ ಈ ಒಂದು ಅಧ್ಯಾಯವು ನಮಗೆ ತಿಳಿಸಿಕೊಡುವಂಥದ್ದಾಗಿದೆ. ನೀವು ಈ ಲೂಕನ ಬರೆದ ಸುವಾರ್ತೆಯ 9ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದವರೆಗೆ ಧ್ಯಾನ ಮಾಡುವಾಗ ಅಲ್ಲಿ ನಮ್ಮ ಒಬ್ಬ ವ್ಯಕ್ತಿಯ ಕುರಿತಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡುವಂಥದ್ದಾಗಿದೆ. ಅವನ ಹೆಸರು ಜಕ್ಕಾಯನು ಎಂಬುದಾಗಿ. ಇವನು ಮೂಲತಃ ಸುಂಕದ ವಸೂಲಿಯನ್ನು ಮಾಡುವವನಾಗಿದ್ದನು. ಇವನು ಅನೇಕರ ಹತ್ರ ಸುಂಕ ಯಾವ ರೀತಿಯಲ್ಲಿ ವಸೂಲು ಮಾಡ್ತಾ ಇದ್ದನು ಎಂಬುದಾಗಿ ಹೇಳಬೇಕಾದ್ರೆ, ಮೋಸದಿಂದ 1ಕ್ಕೆ 4 ಪಟ್ಟು ಹೆಚ್ಚು ಇವನು ಅನೇಕರಿಂದ ಸುಂಕವನ್ನು ವಸೂಲಿ ಮಾಡುತ್ತಾ ಇದ್ದ. ಅನೇಕ ಜನರ ದೃಷ್ಟಿಗೆ ಇವನು ಕೆಟ್ಟವನಾಗಿದ್ದ. ಗಮನಿಸ್ರಿ, ಲೋಕದಲ್ಲಿ ಅನೇಕ ಸಾರಿ ನಾವು ಏನು ಮಾಡ್ತೇವೆ ಅನ್ನುವಂಥದ್ದು ನಮಗೆ ಗೊತ್ತಿರುತ್ತದೋ ಇಲ್ಲ ಗೊತ್ತಿಲ್ಲ, ಆದರೆ ಜನರಿಗೆ ಗೊತ್ತಿರುವಂಥದ್ದಾಗಿದೆ. ನಾವು ಯಾವತ್ತೂ ಕೂಡ ಜನರ ಕಣ್ಣನ್ನು ಮುಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಕೂಡ ಈ ವ್ಯಕ್ತಿಯನ್ನು ನಾವು ನೋಡುವಾಗ ಇವನು ಲೋಕದವರ ದೃಷ್ಟಿಗೆ ಕೆಟ್ಟವನಾಗಿರುವಂಥ ಒಬ್ಬ ವ್ಯಕ್ತಿಯಾಗಿದ್ದನು. ಆದರೆ ಈ ಒಂದು ಜಕ್ಕಾಯನ ಜೀವಿತವನ್ನು ಆಳವಾಗಿ ಧ್ಯಾನ ಮಾಡುವುದಾದರೆ, ಈ ಒಂದು ಕೆಟ್ಟು ಹೋದಂಥ ಇವನ ಜೀವಿತದಲ್ಲಿ ಹಣದಿಂದ ಆಸ್ತಿಯಿಂದ ಇವನಿಗೆ ಸಮಾಧಾನವಿಲ್ಲದೆ ಒಬ್ಬ ಅಲಿಯುವಂಥ ಒಬ್ಬ ವ್ಯಕ್ತಿಯಾಗಿ ಸುಂಕದ ಜಕ್ಕಾಯನು ನಮಗೆ ಇಲ್ಲಿ ಕಾಣುವವನಾಗಿದ್ದಾನೆ. ನಾವು ಗಮನಿಸುವುದಾದರೆ ಆ ಒಂದು ವಚನವನ್ನು ಓದುವಾಗ ಅವನೊಳಗೆ ಒಂದು ಆಸೆ ಬರ್ತದೆ. ಏನು ಆಸೆ ಬರ್ತದೆ ಅಂತಂದರೆ, ಯೇಸು ಎಂಥವನಾಗಿರ್ತಾನೆ ನೋಡಬೇಕೆನ್ನುವಂಥ ಆಸೆ ಈ ಜಕ್ಕಾಯನೊಳಗಡೆ ಬರ್ತದೆ. ನನ್ನ ಪ್ರಶ್ನೆ,
ಅನೇಕ ಸಾರಿ ನಮಗೆ ಎಲ್ಲ ಇದ್ದಾಗ ನಾವು ಯಾರನ್ನು ನೋಡಬೇಕೆನ್ನುವಂಥ ಆಸೆ ನಮ್ಮಗಳಿಗೆ ಇರೋದಿಲ್ಲ. ನಾವು ಬೇರೆಗಳನ್ನು ನೋಡುವುದಕ್ಕಾಗಿ ಹೋಗ್ತೇವೆ. ಆದರೆ ಈ ವ್ಯಕ್ತಿ ಹತ್ರ ಎಲ್ಲ ಇದೆ, ಆದರೆ ನಿಜವಾದ ದೇವರನ್ನ ಸಂಧಿಸಬೇಕಾದಂಥ ಆಸೆ ಇವನೊಳಗಡೆ ಬಂತು. ಯಾವತ್ತಿಗೂ ಸಹ ಮನುಷ್ಯನಿಗೆ ಬೇಕಾದದ್ದು ಸಮಾಧಾನ, ಮನುಷ್ಯನಿಗೆ ಬೇಕಾದದ್ದು ನೆಮ್ಮದಿ. ಈ ವಿಷಯಗಳನ್ನು ಈ ವ್ಯಕ್ತಿಗೆ ಇಲ್ಲದೆ ಕಾರಣಕ್ಕಾಗಿ ಈ ಒಂದು ವ್ಯಕ್ತಿ ಹುಡುಕಾಟದಲ್ಲಿದ್ದಾನೆ, ನಿಜತ್ವದ ಹುಡುಕಾಟದಲ್ಲಿದ್ದಾನೆ, ಸತ್ಯದ ಹುಡುಕಾಟದಲ್ಲಿದ್ದಾನೆ. ಈ ವ್ಯಕ್ತಿಯ ಕುರಿತಾಗಿ ವಾಕ್ಯ ಮಾತಾಡ್ತದೆ, ಸುಂಕದ ಈ ಒಂದು ಜಕ್ಕಾಯನು ಯೇಸು ಎಂಥವನಾಗಿದ್ದನು ಎಂಬುದಾಗಿ ನೋಡಲು ಅಪೇಕ್ಷಪಟ್ಟನು ಎಂಬುದಾಗಿ. ನನ್ನ ಪ್ರಿಯ ದೇವಚನವೇ, ನನ್ನ ಪ್ರಿಯ ಕೇಳುಗರೆ, ಇವತ್ತು ದಿನದಲ್ಲಿ ಈ ವ್ಯಕ್ತಿಗೆ ಬಂದಂಥ ಆಸೆ ಈ ಲೋಕದ ಆಸೆಯಲ್ಲ, ಒಂದು ನಿಜವಾದ ದೈವತ್ವವನ್ನು ಕಾಣಬೇಕೆನ್ನುವಂಥ ಆಸೆ ಇವನೊಳಗಡೆ ಬಂತು. ಯಾವಾಗ ಅವನಿಗೆ ಆ ಆಸೆ ಬಂತೋ ಅವನಿಗೆ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನು ನಾವಲ್ಲಿ ಗಮನಿಸ್ತೇವೆ. ಏನು ಆ ಪ್ರಾಬ್ಲಮ್ಸ್ ಎಂಬುದಾಗಿ ಹೇಳಬೇಕಾದ್ರೆ, ಅವನು ಬಹಳ ಕುಳ್ಳನಾಗಿದ್ದ, ಎತ್ತರವಾದಂಥ ಒಬ್ಬ ವ್ಯಕ್ತಿಯಲ್ಲ, ಬಹಳ ಗಿಡ್ಡ ಒಂದು ಮನುಷ್ಯನಾಗಿದ್ದ. ಅವನಿಗೆ ಯೇಸು ಸ್ವಾಮಿ ನೋಡಬೇಕೆನ್ನುವಂಥ ಆಸೆ. ಆದರೆ ಒಂದು ದಿನ ಬಂತು, ಆ ದಿನದಲ್ಲಿ ಯೇಸು ಸ್ವಾಮಿ ಆ ಊರನ್ನು ಹೊಕ್ಕು ದಾಟಿ ಹೋಗುವಂಥ ಸಮಯ ಬಂತು. ಯೇಸು ಸ್ವಾಮಿ ಆ ಊರಿಗೆ ಬಂದನೆಂಬಂಥ ಶಬ್ದವನ್ನು ಕೇಳಿದಂಥ ಈ ಜಕ್ಕಾಯನು ಯೇಸುವನ್ನು ನೋಡಬೇಕೆಂಬುದಾಗಿ ಹೋಗಿ ಇವನಿಗೆ ಒಂದು ಅರಿವಾಯಿತು, ನನ್ನಂಥ ಪಾಪಿ ಯೇಸುವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ಯೇಸು ನನ್ನನ್ನು ನೋಡೋದಕ್ಕಿಂತಲೂ ಹೆಚ್ಚಾಗಿ ನಾನು ಯೇಸು ಸ್ವಾಮಿಯನ್ನು ಮರೆಯಿಂದ ನೋಡಬೇಕು ಎಂಬಂಥ ಆಲೋಚನೆಯನ್ನ ಈ ವ್ಯಕ್ತಿ ಹೊಂದಿದವನಾಗಿ, ಈ ವ್ಯಕ್ತಿ ಯೇಸು ಬರುವಂತಹ ಸಮಯದಲ್ಲಿ ಅಲ್ಲಿಗೆ ಹೋಗುವವನಾಗಿ ನಮಗೆ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ನೀವು ಆ ವಚನವನ್ನು ಓದುವಾಗ ಆತನನ್ನು ನೋಡುವುದಕ್ಕಾಗಿ ಅವನು ಮುಂದೆ ಹೋಗಿ ಆತನು ಬರುತ್ತಿರುವಂಥ ಮಾರ್ಗದಲ್ಲಿದ್ದ ಆಲದ ಮರವನ್ನು ಏರಿದನು ಎಂಬುದಾಗಿ ವಾಕ್ಯದಲ್ಲಿ ಬರುತ್ತದೆ. ಈ ವ್ಯಕ್ತಿ ಯೇಸುವನ್ನು ನೋಡಬೇಕೆಂಬುದಾಗಿ, ಅವರ ಊರಿಗೆ ಬಂದಂಥ ಯೇಸುವನ್ನು ನೋಡಬೇಕೆಂಬಂಥ ಆಸೆಯಿಂದ ಈ ವ್ಯಕ್ತಿ ಹೋದ. ಆದರೆ ಅವನು ಗಿಡ್ಡನಾದ ಕಾರಣ ಯೇಸುವನ್ನು ನೋಡಲಿಕ್ಕೆ ಆಗದೆ ಅವನು ಆಲದ ಮರವನ್ನು ಏರಿದ. ಪ್ರಿಯ ದೇವಜನವೇ, ಈ ವ್ಯಕ್ತಿಯಲ್ಲಿ ಆಸೆ ಇದೆ, ಈ ವ್ಯಕ್ತಿಯಲ್ಲಿ ದೇವರನ್ನು ನೋಡಬೇಕೆಂಬಂಥ ಹಂಬಲ ಇದೆ. ಆದರೆ ದೇವರು ಇವನಿಗೆ ಕಾಣ್ತಾ ಇಲ್ಲ. ಕಾರಣ ಅವನ ಒಂದು ಜೀವನದಲ್ಲಿ ಕಾಣಲಾರದಂಥ ಅನೇಕ ಸಂಗತಿಗಳು ಅವನಿಗೆ ಅಡ್ಡಿಯಾಗಿದ್ದಾವೆ. ಆದರೆ ಯೇಸು ಸ್ವಾಮಿಯ ಮಾರ್ಗದ ಮಧ್ಯದಲ್ಲಿ ಹಾದು ಹೋಗುವಂತಹ ಸಮಯದಲ್ಲಿ ವಾಕ್ಯ ಬರುತ್ತದೆ. ನೀವು ಅದೇ 19ನೇ ಅಧ್ಯಾಯ 5ನೇ ವಚನವನ್ನು ಓದುವಾಗ, ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು ಎಂಬುದಾಗಿ. ಇವನೊಳಗಡೆ ಆಸೆ ಇರುವಂಥದ್ದನ್ನು ದೇವರು ಕಾಣುವವನಾಗಿದ್ದಾನೆ. ಇವತ್ತು ನಮಗೆ ದೇವರನ್ನು ನೋಡಬೇಕೆನ್ನುವಂಥ ಆಸೆ ಇದ್ದರೆ ಸಾಕು, ದೇವರು ಖಂಡಿತವಾಗಲೂ ನಮ್ಮನ್ನು ಕಾಣುವವನಾಗಿದ್ದಾನೆ. ಕಾರಣ ನಮ್ಮನ್ನು ಉಂಟು ಮಾಡಿದವನು ನಮ್ಮ ಬಗ್ಗೆ ತಿಳಿದಿರುವವನಾಗಿದ್ದಾನೆ. ನಮ್ಮನ್ನು ಉಂಟು ಮಾಡಿದವನು ನಮ್ಮ ಬಗ್ಗೆ ಚೆನ್ನಾಗಿ ಅರಿತವನಾಗಿದ್ದಾನೆ. ನಮ್ಮನ್ನು ಉಂಟು ಮಾಡಿದವನು ನಮ್ಮ ಬಗ್ಗೆ ಆಸೆಯಿಂದ ಬರುವಂಥ ದೇವರಾಗಿದ್ದಾನೆ. ಆ ವ್ಯಕ್ತಿ ಕೆಟ್ಟು ಹೋಗಿ ಎಲ್ಲರಿಂದ ಅವನು ದೂರವಾದಂಥ ಸಮಯದಲ್ಲಿ ದೇವರನ್ನು ನೋಡಬೇಕೆನ್ನುವಂಥ ಅವನ ಆಸೆ ದೇವರನ್ನು ಅವನ ಬಳಿಗೆ ತೆಗೆದುಕೊಂಡು ಬರುವಂಥದ್ದಾಗಿದೆ. ಇವತ್ತು ನೀವು ದೇವರ ಬಗ್ಗೆ ಏನು ಆಸೆ ಪಡ್ತೀರೋ ಆ ಆಸೆ ದೇವರು ನಿಮ್ಮ ಮುಂದೆ ಅಥವಾ ನಿಮ್ಮ ಹತ್ತಿರ ಅಥವಾ ನಿಮ್ಮ ಮನೆಗಳಿಗೆ ಅಥವಾ ನಿಮ್ಮ ಜೀವಿತಕ್ಕೆ ಆತನು ಸಂಧಿಸುವಂತೆ ಮಾಡುವಂಥದ್ದಾಗಿದೆ. ನೀನು ಯಾರೇ ಆಗಿರು, ನೀನು ಎಲ್ಲೇ ಇರು, ನಿಜವಾದ ದೇವರನ್ನು ನೋಡಬೇಕೆನ್ನುವಂಥ ಬಯಕೆ, ಆಸೆ ಯಾವ ಮನುಷ್ಯನಿಗಿರ್ತದೋ ಆ ಮನುಷ್ಯನ ಬಳಿಗೆ ನಿಜವಾದ ದೇವರ ಬರುವಿಕೆ ಉಂಟಾಗುತ್ತದೆ ಎಂಬುದಾಗಿ ನನ್ನ ಸತ್ಯವೇದ ತಿಳಿಸುವಂಥದ್ದಾಗಿದೆ. ಯಾವಾಗ ಯೇಸು ಸ್ವಾಮಿ ಅವನನ್ನು ನೋಡಿದನೋ, ಅವನು ನೋಡುವುದಕ್ಕಿಂತಲೂ ಮೊದಲು ಯೇಸು ಅವನನ್ನು ನೋಡುವವನಾಗಿದ್ದಾನೆ. ಈ ದಿನ ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ನನ್ನ ಜೀವಿತದಲ್ಲಿ ಯೇಸು ಎಂಬುದಾಗಿ ಹೇಳಬೇಕಾದ್ರೆ ನೀನು ನಾನನ್ನು ಆತನನ್ನು ಅರಿತುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಆತನು ನಮ್ಮನ್ನು ಅರಿತಿರುವ ದೇವರಾಗಿದ್ದಾನೆ. ಯೋಹಾನನ ಸುವಾರ್ತೆಯಲ್ಲಿ ಯೋಹಾನನು ನಮಗೆ ತಿಳಿಸುವವನಾಗಿದ್ದಾನೆ. ನಾವು ಆತನನ್ನು ಆರಿಸಿ ತೆಗೆದುಕೊಂಡಿಲ್ಲ, ಆತನು ನನ್ನನ್ನು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಎಂಬುದಾಗಿ. ಈ ವ್ಯಕ್ತಿಯನ್ನು ದೇವರು ನೋಡಿದ.
ಈ ವ್ಯಕ್ತಿಯ ಮನೆಗೆ ಹೋಗಬೇಕೆಂಬುದಾಗಿ ದೇವರು ಅಂದುಕೊಂಡ. ಯಾವಾಗ ದೇವರು ಅಂದುಕೊಂಡನೋ ವಾಕ್ಯದಲ್ಲಿ ಅಲ್ಲಿ ಜನರು ಮಾತಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಇದನ್ನು ನೋಡಿದವರಲ್ಲಿ ಅನೇಕರು ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಂಡಿರುವುದಕ್ಕೆ ಯಾಕೆ ಹೋಗುತ್ತಾನೆ ಎಂಬುದಾಗಿ ಕೇಳ್ತಾರೆ. ಜನರು ನಮ್ಮನ್ನು ನೋಡುವಂಥ ದೃಷ್ಟಿಕೋನ ಒಂದು ವಿಧವಾಗಿದ್ದರೆ ದೇವರು ನಮ್ಮನ್ನು ನೋಡುವಂಥ ದೃಷ್ಟಿಕೋನ ಬೇರೆ ವಿಧವಾಗಿರುವಂಥದ್ದಾಗಿದೆ. ಅಲ್ಲಿ ಜನರು ಅವನ ಬಗ್ಗೆ ಬೇರೆ ಥರವಾಗಿ ಹೇಳ್ತಾ ಇದ್ದಾರೆ. ಆದರೆ ದೇವರು ಅವನ ಜೀವಿತವನ್ನು ಸಂಧಿಸುವಾಗ ಗಮನಿಸಿರಿ ಏನಾಯಿತು ಎಂಬುದಾಗಿ. ಎಲ್ಲಿವರೆಗೆ ಪಾಪಿಯಾಗಿ ಜನರ ಒಂದು ದೃಷ್ಟಿಗೆ ಕಾಣಲ್ಪಟ್ಟಿದ್ದನು, ಅನೇಕ ಜನರಿಂದ ಹಿಂಸೆ ಪಡಿಸಿ, ಅನೇಕ ಜನರನ್ನು ನೋವುಪಡಿಸಿ, ಅನ್ಯಾಯದಿಂದ ಅನೇಕ ಹಣವನ್ನು ಸಂಪಾದನೆ ಮಾಡಿದ್ನೋ, ಯಾವಾಗ ಯೇಸು ನಿನ್ನ ಬಳಿಗೆ ಬರ್ತಾನೆ ಎಂಬುದಾಗಿ ಹೇಳಿದನೋ, ಯೇಸು ಅವನ ಮನೆಗೆ ಬರುವುದಕ್ಕಿಂತ ಮುಂಚೆನೇ ಯೇಸು ಸ್ವಾಮಿಗೊಂದೊಂದು ಮಾತನ್ನು ಹೇಳ್ತಾ ಇದ್ದಾನೆ, ಅರಿಕೆ ಮಾಡ್ತಾ ಇದ್ದಾನೆ. ಸ್ವಾಮಿ, ನೀನು ನನ್ನ ಮನೆಗೆ ಬರುವುದಕ್ಕಿಂತ ಮುಂಚೆ ನಾನು ನಿನಗೆ ಒಂದು ಮಾತನ್ನು ಕೊಡ್ತೇನಪ್ಪ. ಏನಂತಂದರೆ, ಯಾರಿಂದ ಏನಾದರೂ ಅನ್ಯಾಯವಾಗಿ ತೆಗೆದುಕೊಂಡಿದ್ರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ, ಮಾತ್ರವಲ್ಲದೆ ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಹಿಂದಕ್ಕೆ ಕೊಡುತ್ತೇನೆ ಎಂಬುದಾಗಿ ಹೇಳಿ ತನ್ನ ಜೀವಿತ, ತನ್ನ ಬದುಕನ್ನು ಅವನು ಬದಲಾಯಿಸಿಕೊಂಡ. ಪ್ರಿಯ ದೇವಜನವೇ, ಈ ವಾಕ್ಯವನ್ನು ಕೇಳುವಂಥ ನೀನು ನಾನು, ಜಕ್ಕಾಯನು ಪಾಪಿಯೇ, ಆದರೆ ಜಕ್ಕಾಯನ ಜೀವಿತ ಯೇಸು ಬರುವಾಗ ಪಾಪದಿಂದ ಬಿಡುಗಡೆ ಹೊಂದಿತು. ಜಕ್ಕಾಯನು ದ್ರೋಹಿಯೇ, ಆದರೆ ಯೇಸು ಅವನ ಜೀವಿತದಲ್ಲಿ ಬರುವಾಗ ದ್ರೋಹಿಯಾದ ಅವನ ಜೀವಿತವು ಬದಲಾಯಿತು. ಕೆಟ್ಟು ಹೋಗಿರುವವರನ್ನ ಸಮಾಜ ದೂರ ಮಾಡಬಹುದು, ಕೆಟ್ಟು ಹೋಗಿರುವವರನ್ನು ಯೇಸು ಹುಡುಕುವುದಕ್ಕಾಗಿ ಬಂದಿದ್ದಾನೆ. ಅದಕ್ಕಾಗಿ ಯೇಸು ಹೇಳುವಂಥ ಮಾತು, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು. ಯಾವಾಗ ಈ ಜಕ್ಕಾಯನು ಯೇಸುವಿನ ಸ್ವರವನ್ನು ಕೇಳಿ ಯೇಸುವಿನ ಪಾದದ ಬಳಿಯಲ್ಲಿ ಹೋದನೋ, ಅವನನ್ನು ಜೀವಿತ ಬದಲಾಯಿತು, ಅವನು ಬದಲಾದ. ಅವನ ಬದಲಾವಣೆ ಅನೇಕರಿಗೆ ಆಶೀರ್ವಾದವನ್ನು ಉಂಟಾಯಿತು. ಈ ದಿನ ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಂತಹ ನಿನ್ನ ನನ್ನ ಜೀವಿತದಲ್ಲಿ ದೇವರು ಇವತ್ತು ನಿಮ್ಮನ್ನು ಸಂಧಿಸಲಿಕ್ಕಿದ್ದಾನೆ. ನೀವು ಆತನಿಗೆ ಒಪ್ಪಿಸಿಕೊಳ್ಳಲಿಕ್ಕೆ ಮನಸ್ಸು ಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ಆತನು ಬರುವನಾಗಿದ್ದಾನೆ, ಸಂಧಿಸುವನಾಗಿದ್ದಾನೆ, ನಿಮ್ಮನ್ನು ಬದಲಾಯಿಸುವನಾಗಿದ್ದಾನೆ. ದೇವರು ವಾಕ್ಯದ ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್.